ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇದು ನಮ್ಮಮ್ಮ ಮನೆಯಿಂದ ಬಂದಿದ್ದ ನಂತರದ ವಿಡಿಯೋ. ಬಟ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. 1-2 ವೀಕ್ಸ್ ಗ್ಯಾಪ್ ಆಯಿತು ಅಂತ ಅನಿಸುತ್ತೆ. ಸಾರಿ. ಸ್ವಲ್ಪ ನನಗೂ ಪಾಪಂಗೆ ಇಬ್ರಿಗೂ ಹುಷಾರಿಲ್ದಲೆ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ರೆಕಾರ್ಡ್ ಮಾಡಿರೋದೆಲ್ಲ ಹಾಗೆ ಇತ್ತು. ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬರೀ ಪಾಪಗೆ ಹುಷಾರಿಲ್ಲ ಅಂದ್ರೆ ಇಟ್ಕೊಳ್ಳೋದಕ್ಕಾಗಲ್ಲ. ಅದರಲ್ಲಿ ನನಗೂ ಹುಷಾರಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬಂದಿದ್ದಾಗಲೇ ಮಾಡಿದ ವಿಡಿಯೋ ಇದು. ಅವತ್ತು 7 ಮಂತದ್ದು ಒಂದು ಪುಟ್ಟದಾಗೆ ಫೋಟೋ ಶೂಟ್ ಮಾಡಿಕೊಂಡೆ. ಮ್ಯಾಂಗೋ ಸೀಸನ್ ಬೇರೆ ಇತ್ತಲ್ಲ, ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಬಿಟ್ಟು 7 ಮಂತ್ ಕಂಪ್ಲೀಟ್ ಅಂತ ಬರೆದ್ಬಿಟ್ಟು 7 ಮಂತದ್ದು ಒಂದು ಫೋಟೋ ಶೂಟ್ ಮಾಡ್ಕೊಂಡಿದ್ದೀನಿ. ಅವನಂತೂ ನಿಲ್ತಾನೆ ಇಲ್ಲ. ಈಗ ಟ್ಯಾಟಾ ಅನ್ನೋದು ಕಲ್ತ್ಕೊಂಬಿಟ್ಟಿದ್ದಾನೆ. ನೋಡಿ ಎಷ್ಟು ಮುದ್ದಾಗಂತಾನೆ. ತುಂಬ ಮುದ್ದಾಗಂತ ಇದ್ದ. ಅದೇ ಫಸ್ಟ್ ಟೈಮ್ ಅಂದಿದ್ದೀರ, ಅದನ್ನೇ ಹಂಗೆ ರೆಕಾರ್ಡ್ ಮಾಡ್ಕೊಂಡೆ ನಾನು ಫೋನ್ ತೊಗೊಂಡು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಪ್ರತಿಯೊಂದು ಖುಷಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನನಗೇನೋ ಒಂಥರ ಇನ್ನೂ ಖುಷಿ ಡಬಲ್ ಆಗುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಇದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಬೇಗನೆ ಸ್ವಲ್ಪ ಮನೆ ಕೆಲಸ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಮನೆಗೆ ಐಟಮ್ಗಳನ್ನ ತರಬೇಕಿತ್ತು. ಅಂದರೆ ರೇಷನ್ ಖಾಲಿ ಆಗಿತ್ತು, ಅದೆಲ್ಲ ತರಬೇಕಿತ್ತು. ಅದೆಲ್ಲ ಜೋಡಿಸ್ಕೊಬೇಕಿತ್ತು. ಮತ್ತು ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ ಎಲ್ಲ ತೊಳೆದು ಜೋಡಿಸ್ಕೋಬೇಕಿತ್ತು. ಇನ್ನು ಸ್ವಲ್ಪ ಸಮ್ಮರ್ ಹಾಲಿಡೇಸ್ಗಿಂತ ಮುಂಚೆನೇ ಬರುತ್ತೆ ಅಂದ್ಬಿಟ್ಟು ನಾವು ಹೆಣ್ಮಕ್ಳು ಆ ರೇಷನ್ ಎಲ್ಲ ಸ್ವಲ್ಪ ಕಡಿಮೆ ಇದರಲ್ಲೇ ತಂದು ಇಟ್ಟಿರ್ತೀವಿ. ಯಾಕೆಂದರೆ ಹಾಲಿಡೇಸ್ಗೆ ಅಮ್ಮ ಮನೆಗೆ ಹೋಗೋದು ಅಂತ ಕನ್ಫರ್ಮ್ ಪಕ್ಕ ಇರುತ್ತೆ. ಹಾಗಾಗಿ ಏನಕ್ಕೆ ತುಂಬಿಟ್ಕೊಳ್ಳೋದು ಅನ್ನೋ ಮೈಂಡ್ ಸೆಟ್ಟಿಂದ ನಾನು ಹಂಗೆ ಮಾಡಿದ್ದೆ. ಸ್ವಲ್ಪ ಎಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇದ್ವಿ. ಅದಾದಮೇಲೆ ಇನ್ನು ಸಮ್ಮರ್ ಹಾಲಿಡೇಸ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಈಗ ತಂದು ಎಲ್ಲ ಫಿಲ್ ಮಾಡ್ಕೊಬೇಕು. ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗೆ, ಮತ್ತು ಅಲ್ಲೆಲ್ಲ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸು ಕಬೋರ್ಡ್ ಎಲ್ಲ ಈ ಥರ ತುಂಬ ಇದ್ದಾವೆ ಕೆಲಸ. ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟ್ರಲ್ಲಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊತೀನಿ. ಅಷ್ಟರಲ್ಲಿ ಪಾಪು ಕೈಯೇ ಬಿಡೋದಿಲ್ಲ. ಇನ್ನು ಬೆಳಗ್ಗೆ ನಾನು ಎದ್ದರೆ ಅವನು ನನ್ನ ಜೊತೆ ಎದ್ದು ಬಿಡ್ತಾನೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅದೆಲ್ಲ ಮಾಡೋದಕ್ಕೂ ಆಗಲ್ಲ. ಇವನ್ನ ಎತ್ಕೊಂಡು ಅದು ಹೆಂಗೆ ಸ್ಕೂಲಿಗೆ ಕಳಿಸ್ತೀನಿ ಅಂತ ಈಗಲೇ ಗೊತ್ತಾಗ್ತಾ ಇಲ್ಲ ನನಗೆ. ಈಗಲೇ ಟೆನ್ಷನ್ನು, ನಾಳೆ ಸ್ಕೂಲ್ದು ಸ್ಟಾರ್ಟ್ ಆದರೆ ಹೆಂಗಪ್ಪ ಮಾಡೋದು ಅಂತ. ಸರಿ, ಇನ್ನು ನನ್ನ ಜೊತೆ ಎದ್ದಿದ್ದ ಹಾಗೆ ಅವನು ಒಂದೆರಡು ರೌಂಡು ಆಚೆ ಕಡೆ ಓಡಾಡಿಸಿದ್ರೆ ಅವ್ನಿಗೊಂಥರ ಖುಷಿ. ಈಗ ಎತ್ಕೊಂಡು ಈ ಥರ ಓಡಾಡಿಸ್ತಾ ಇರಬೇಕು. ಎತ್ಕೊಂಡು ಕುತ್ಕೊಂಡ್ರೆ ಅವ್ನಿಗೆ ಇಷ್ಟ ಆಗಲ್ಲ. ಹೇಳ್ತಾನೆ ಅಮ್ಮ ಅಮ್ಮ ಅಂತ, ಅಂದರೆ ಆಚೆಗೆ ಹೋಗೋಣ ಅನ್ನೋ ಥರ ಅವನ ಭಾಷೆಯಲ್ಲಿ ಹೇಳ್ತಾನೆ. ಅವ್ನಿಗೆ ಆಚೆ ಎತ್ಕೊಂಡು ಓಡಾಡ್ತಾ ಇರಬೇಕು. ನಮ್ಮಮ್ಮರ ಮನೆ ಹತ್ರ ಎಲ್ಲ ನೋಡಿ ನೋಡಿ ಅವ್ನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅನಿಸುತ್ತೆ. ಕುತ್ಕೊಂಡ್ರೆ ಇಷ್ಟನೇ ಆಗೋದಿಲ್ಲ. ಸರಿ, ನಾನು ಸ್ವಲ್ಪ ಹೊತ್ತು ಬೆಳಗ್ಗೆ ಹೊತ್ತು ಓಡಾಡಿಸ್ಬಿಟ್ರೆ ಅವನಿಗೆ ತಣ್ಣಗಾಗುತ್ತಲ್ಲ, ಫ್ರೆಶ್ ಫೀಲ್ ಆಗುತ್ತೆ. ಆಗ ನಿದ್ದೆ ಬಂದುಬಿಡುತ್ತೆ. ಒಂದು ಅರ್ಧ ಗಂಟೆ ಅಷ್ಟೇ, ಮತ್ತೆ ಮಲ್ಕೊಂಡ್ಬಿಡ್ತಾನೆ. ಮತ್ತೆ ಮಲಗಿಸಿ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಒರೆಸ್ಬೇಕಾದ್ರೆ ಹೊಸ್ಲು ಒರೆಸ್ಕೊಂಡು ರಂಗೋಲಿ ಹಾಕ್ತಾಯಿದ್ದೆ. ಆಗ್ತಾ ಇರಲಿಲ್ಲ ನನಗೆ ಮುಂಚೆನೇ ಮಾಡೋದಕ್ಕೆ. ಹಾಗಾಗಿ ಆದರೆ ಇವಾಗ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಹೊಸ್ಲು ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಡ್ತೀನಿ. ಅದೊಂಥರ ಫ್ರೆಶ್ ಅನಿಸುತ್ತೆ. ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಆ ಡೇ ಎಲ್ಲ. ಹಾಗಾಗಿ ಫಸ್ಟ್ ಕೆಲಸನೇ ಇದೇ ಮಾಡ್ತೀನಿ. ಯಾಕೆಂದರೆ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಯಾರಾದರೂ ಬಂದ್ರೂ ಅಷ್ಟೇ ಫಸ್ಟ್ ಬರೋದು ನೋಡೋದು ಹೊಸ್ಲೇ. ಆ ಹೊಸ್ಲು ಮೇಲೆ ನೀಟಾಗಿ ಚೆನ್ನಾಗಿದ್ದರೆ ಅವ್ರಿಗೆ ಮನೆಯದು ಆಗಲೇ ಏನು ಬೆಸ್ಟ್ ಇಂಪ್ರೆಷನ್ ಆಗಿಬಿಟ್ಟಿರುತ್ತೆ. ಅದೊಂದು ಥಾಟು. ಹಾಗಾಗಿ ಇನ್ನು ನೆಕ್ಸ್ಟ್ ಸೋಫಾ ಮೇಲೆಲ್ಲ ಧೂಳೆಲ್ಲ ಕೊಡಿದ್ಬಿಟ್ಟು ಗೊಂಬೆ, ಇನ್ನು ನನ್ನ ಮಗ ಇದ್ದರೆ ಮನೇಲಿ ಗೊತ್ತಲ್ಲ, ಮಕ್ಕಳು ಎಲ್ಲ ಒಂದೊಂದು ಕಡೆ ಬಿಟ್ಟಿರ್ತಾನೆ. ನಾನು ಹೇಳ್ತೀನಿ ಡೈಲಿ, ನೀನು ಏನು ತೊಗೊತೀಯ ಅದನ್ನು ಹಂಗೆ ಎತ್ತಿ ಕೊಡು ನಿಶು, ನನ್ನ ಕೈಲಿ ಆಗೋದಿಲ್ಲ. ನೀಟಾಗಿರುತ್ತೆ ಎತ್ಕೊಂಡಿದ್ದು ಹಾಗೆ ಅಂದರೆ ಕೇಳೋದೇ ಇಲ್ಲ. ಶಟಲ್ ಕಾಕ್ ತೊಗೊಂಡ್ರೆ ಅದ್ರ ಬ್ಯಾಟ್ ಒಂದು ಕಡೆ ಇರುತ್ತೆ, ಕಾಕ್ ಒಂದು ಕಡೆ ಬಿದ್ದಿರುತ್ತೆ. ಮತ್ತು ಕ್ರಿಕೆಟ್ ತೊಗೊತಾನೆ, ಅದೊಂದು ಕಡೆ ಇಟ್ಟಿರ್ತಾನೆ. ಗೊಂಬೆ ತೊಗೊತಾನೆ, ಅದೊಂದು ಕಡೆ ಹಾಕಿರ್ತಾನೆ. ರಿಮೋಟ್ ತೊಗೊತಾನೆ, ಅದೊಂದು ಕಡೆ ಹಾಕಿರ್ತಾನೆ. ಅದನ್ನೆಲ್ಲ ಮತ್ತೆ ಅದರ ಜಾಗಕ್ಕೆ ನಾನು ಅರೇಂಜ್ ಮಾಡಿ ಎತ್ತಿಡಬೇಕು. ಇದು ಕೆಲಸ ನನಗೆ. ನನಗೆ ಎಲ್ಲ ಅಂಟ್ಕೊಂಡಿದ್ರೆ ಏನು ಅನಿಸುತ್ತೆ, ಏನೂ ಕೆಲಸ ಮಾಡೋಕ್ಕೆ ಮೂಡ್ ಬರೋದಿಲ್ಲ, ಮೈಂಡೇ ಓಡೋದಿಲ್ಲ. ಹಾಗೆ ಸುಮ್ಮನೆ ನಾನು ಕುತ್ಕೊಂಡ್ಬಿಡ್ತೀನಿ ಅದರ ಜೊತೆಗೆ. ಆ ಥರ ಮನೆ ನೀಟಾಗಿದ್ದರೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ಮಕ್ಳ ಮೇಲೂ ನಾವು ಆರಾಮಾಗಿ ಇರ್ತೀವಿ. ಇಲ್ಲಾಂದರೆ ಕೂಗಾಡ್ತಾ ಇರ್ತೀವಿ. ಅವ್ರು ಏನೊಂದು ಚೂರು ಅಂದ್ರೂ ನಮಗೆ ಸಿಟ್ಟು ಬಂದುಬಿಡುತ್ತೆ. ಮನೆಯೆಲ್ಲ ನೀಟಾಗಿದ್ದರೆ ಅವ್ರು ಏನಾದರೂ ಕೇಳಿದ್ರೂ ನಾವು ಆರಾಮಾಗಿ ರೆಸ್ಪಾನ್ಸ್ ಮಾಡೋ ಥರ ಅನಿಸುತ್ತೆ. ಮನೆಯೆಲ್ಲ ನೀಟ್ ಇರುತ್ತಲ್ಲ, ಅದೊಂಥರ ಮೈಂಡ್ ಸೆಟ್ ಆಗೋದೇ ಅಲ್ಲಿ ಫಸ್ಟಾಗಿ. ಅದಕ್ಕೋಸ್ಕರ ಫಸ್ಟ್ ನೀಟ್ ಮಾಡಿಬಿಡ್ತೀನಿ. ಇನ್ನು ತುಂಬ ದಿನ ಆಗಿತ್ತು, ಚಿಕನ್ ತೊಗೊಂಡು ಬಂದು ಕೊಟ್ಟಿದ್ದರು. ಅದಕ್ಕೆ ಬಟರ್ ಚಿಕನ್ ಮಾಡಿ ಮತ್ತು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಬಟರ್ ಚಿಕನ್ ಮಾಡ್ತಾಯಿದ್ದೀನಿ. ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಗೀ ರೈಸ್ದು ರೆಸಿಪಿ ಶೇರ್ ಮಾಡಿಲ್ಲ, ಇನ್ನೊಂದು ಸತಿ ಮಾಡ್ತೀನಿ. ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಧನಿಯಾ ಪುಡಿ, ಖಾರದ ಮೆಣಸಿನ್ಕಾಯಿ ಪುಡಿ ಅಂದರೆ ಚಿಲ್ಲಿ ಪೌಡ್ರು, ಮತ್ತು ಜೀರಾ ಪೌಡ್ರು 1 ಸ್ಪೂನು ಎಲ್ಲ ಈಕ್ವಲ್, ಮತ್ತು ಗರಂ ಮಸಾಲ
ಅರಿಶಿನ ಮತ್ತು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಇದಕ್ಕೆ ಹಾಕಬೇಕು ಮ್ಯಾರಿನೇಷನ್ಗೆ. ಇದಿಷ್ಟು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಟ್ಬಿಟ್ರೆ ಫಸ್ಟು ಅದು ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸಿಗೆ ಮ್ಯಾರಿನೇಟ್ ಆಗಬೇಕು ಅಟ್ಲೀಸ್ಟು. ಯಾವಾಗ ಚೆನ್ನಾಗಿ ಇದು ಸಾಫ್ಟ್ ಬರುತ್ತೆ, ಸಾಫ್ಟ್ ಬರಬೇಕು. ಮತ್ತು ಇದನ್ನು ಬೋನ್ಲೆಸ್ ಕೂಡ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಆ ಥರ ಪೀಸ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಚಿಕನ್ ಇರೋ ಥರ, ಬೋನ್ಸ್ ಸ್ವಲ್ಪ ಇರೋ ಥರನೇ ತೊಗೊಂಡಿದ್ದೀನಿ. ಏನಾಗಲ್ಲ, ಬೋನಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ. ನೀವು ಇಷ್ಟ ಇಲ್ಲ ಅಂದರೆ ಬೋನ್ಲೆಸ್ನ ಕಟ್ ಮಾಡ್ಕೊಬೇಕಾಗುತ್ತೆ ಎಕ್ಸ್ಟ್ರಾ. ನಾನು ಅದನ್ನೇ ತೊಗೊಂಡಿದ್ದೀನಿ. ಇಲ್ಲ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಬೇಕು. ಬೆಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಪಲಾವ್ ಎಲೆ ಬೇಕು ಅಂದರೆ ಇನ್ನು ಇದಕ್ಕೆ ಎಕ್ಸ್ಟ್ರಾ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕಲ್ಲು ಅಂತಾರಲ್ಲ ಅದು, ಜಾಪತ್ರೆ ಎಲ್ಲ ಹಾಕ್ಬೋದು. ಬಟ್ ತುಂಬ ಮಸಾಲೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಪಲಾವ್ ಎಲೆ ಒಂದು ಹಾಕ್ಕೊಂಡ್ರೆ ಸಾಕು. ಒಂದು 2 ಪೀಸ್ ಪಲಾವ್ ಎಲೆ ಹಾಕಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಮತ್ತು 2 ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಇದು ನೀಟಾಗಿ ಸ್ಮ್ಯಾಶ್ ಆಗಿ ಸಾಫ್ಟಾಗಿ ಬೇಯಬೇಕು. ಮತ್ತು ಉಪ್ಪು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬೇಕು. ಆಮೇಲೆ ಈಗ ಮತ್ತೆ ಧನಿಯಾ ಪುಡಿ 1 ಸ್ಪೂನು, ಚಿಲ್ಲಿ ಪೌಡ್ರು 1 ಸ್ಪೂನು, ನೆಕ್ಸ್ಟು ಗರಂ ಮಸಾಲೆ 1 ಸ್ಪೂನು, ಮತ್ತು ಜೀರಾ ಪೌಡ್ರು, ಅರಿಶಿನ ಇದಿಷ್ಟನ್ನು ಇದಕ್ಕೂ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನು ಆರಕ್ಕೆ ಬಿಟ್ಬಿಟ್ಟು ಅದೇ ಬಾಣಲಿಗೆ ಮತ್ತೆ 1-2 ಸ್ಪೂನಷ್ಟು ಬೆಣ್ಣೆ ಹಾಕಬೇಕು. 2-3 ಸ್ಪೂನ್ ಹಾಕಬೇಕು. ಬಟರ್ ಚಿಕನ್ ಆಗಿದ್ದರಿಂದ ಇದು ಫುಲ್ಲು ಬಟರೇ. ಬಟರ್ ಸಾಲ್ಟೆಡ್ ಆದರೆ ಸಾಲ್ಟ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಆಗಿಬಿಡುತ್ತೆ. ಅನ್ಸಾಲ್ಟೆಡ್ ಆದರೆ ಸ್ವಲ್ಪ ನೀವು ಕರೆಕ್ಟಾಗಿ ಹಾಕೊಂಡ್ರೂ ನಡೆಯುತ್ತೆ. ಬಟರ್ ಕೂಡ, ಬೆಣ್ಣೆ ಕೂಡ ಸಾಲ್ಟೆಡ್ ಇದ್ದರೆ ಪ್ಯಾಕೆಟ್ ಮೇಲೆ ಸ್ವಲ್ಪ ಕಮ್ಮಿ ಹಾಕಬೇಕಾಗುತ್ತೆ ಹಾಕುವಾಗ. ಅದು ಹುರಿದಿದ್ದಂತನ ನೀಟಾಗಿ ನುಣ್ಣಗೆ, ತುಂಬ ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬೇಕು. ಇನ್ನು ಅದಕ್ಕೆ ಬೆಣ್ಣೆದಕ್ಕೆ ಚಿಕನ್ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋದು. ಒಂದು 5 ನಿಮಿಷ ಬೆಂದಿದ್ಮೇಲೆ ಆ ಮಸಾಲೆ ಹಾಕ್ಬಿಟ್ಟು ಇನ್ನು ಕುಕ್ ಮಾಡ್ಕೊಳ್ಳೋದು. ಉಪ್ಪು ಖಾರ ನೋಡಿಕೊಂಡು ಮತ್ತೆ ಬೇಕಂದರೆ ಉಪ್ಪು ಖಾರ ಸೇರಿಸ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಬಟ್ಲನ್ನ ತೊಳೆದ್ಬಿಟ್ಟು ನೀರು ಬಿಡಬೇಕು, ಅಷ್ಟೇ. ಇದು ಬಟರ್ ಚಿಕನ್ ಅಂದರೆ ಕಷ್ಟ ಅಂತ ಅಂತಾರೆ, ತುಂಬ ಈಸಿಯಾಗಿ ಈ ಥರ ಮಾಡ್ಕೊಂಡಿದ್ದೆ ನಾನು. ತುಂಬ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಅದಾದಮೇಲೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋದು. ಇದು ಚೆನ್ನಾಗಿ ಬೆಂದಮೇಲೆ 1-2 ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ಕಸ್ತೂರಿ ಮೇಥಿ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಾಗಿ ಆಗುತ್ತೆ. ಅರ್ಜೆಂಟಾಗಿ ಮಾಡಿದ್ದೆ, ತುಂಬ ಟೇಸ್ಟಾಗಿ ಬಂದಿತ್ತು ಕೂಡ, ಈಸಿಯಾಗಿ ಚೆನ್ನಾಗಾಗಿತ್ತು. ಇನ್ನು ನೆಕ್ಸ್ಟ್ ಡೇ ಇದು ವ್ಲಾಗು. ಇವತ್ತು ಅನಿಶ್ಗೆ ಸ್ಕೂಲ್ ಇತ್ತು, ಹಾಗಾಗಿ ಬೇಗ ಎದ್ಬಿಟ್ಟು ಮಂಡೇ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಇನ್ನು ನನ್ನ ರುಟೀನ್ ಸ್ಟಾರ್ಟ್ ಮಾಡ್ಕೊಬೇಕು. ನಮ್ಮ ಮಕ್ಕಳ ಜೊತೆಗೆ ನಾವು ಇನ್ನು ಫಸ್ಟಿಂದ ಸ್ಟಡೀಸು ಕಂಟಿನ್ಯೂ ಮಾಡೋದಾಗಲಿ, ಟಿಫನ್ ಆಗಲಿ, ನಮ್ಮದು ರುಟೀನ್ ಆಗಲಿ ಅವ್ರ ಜೊತೆ ಜಾಯಿನ್ ಮಾಡ್ಕೊಬೇಕು. ನಮಗೂ ಇಷ್ಟು ದಿನ ಹೆಂಗೋ ಹಾಲಿಡೇಸ್ ಇತ್ತು, ಅದೆಲ್ಲ ಮುಗೀತು. ಇನ್ನು ನಾನು ಎದ್ದಿದ ತಕ್ಷಣ ಫಸ್ಟ್ ಮಾಡೋದೇನೆಂದರೆ ಆಚೆ ಹೋಗ್ಬಿಟ್ಟು 1-2-3 ರೌಂಡು ಹಾಗೆ ಓಡಾಡಿ, ಒಂದು 5 ನಿಮಿಷ, ಒಂದು 5-6 ರೌಂಡೇ ಹಾಗೆ ಓಡಾಡ್ಬಿಟ್ಟು ಅಲ್ಲಿ ಆಚೆ ಫ್ರೆಶ್ ಗಾಳಿ ಬರ್ತಾ ಇರುತ್ತೆ. ನಂಗೆ ಅದು ತುಂಬ ಇಷ್ಟ ಬೆಳಗ್ಗೆ ಹೊತ್ತು. ನಮ್ಮ ಅಮ್ಮವ್ರ ಮನೆ ಥರ ಅಷ್ಟೊಂದು ಗುಡ್ ಫೀಲ್ ಏನಾಗಲ್ಲ. ಇಲ್ಲಿ ಕಂಬಿಗಳು, ಗಿಡ, ಕಸ ಎಲ್ಲ ಇರುತ್ತೆ ಮುಂದೆ, ಪ್ಲಾಸ್ಟಿಕ್ ಕವರ್ ಎಲ್ಲ ಎಸ್ತಿರ್ತಾರೆ. ಸೊ ಅಷ್ಟೊಂದೇನಿಲ್ಲ. ಬಟ್ ಆದ್ರೂ ಮರ, ತಂಪು ಗಾಳಿ, ಬರ್ಡ್ಸ್ ಸೌಂಡ್ ಅಂತೂ ಸಖತ್ತಾಗಿ ಬರುತ್ತೆ ನಮ್ಮ ಮನೆ ಹತ್ರ. ಇಲ್ಲಿ ತುಂಬ ಚೆನ್ನಾಗಿ ಪಕ್ಷಿಗಳು ಬೆಳಗ್ಗೆ ಹೊತ್ತು ಕೂಗ್ತಾ ಇರ್ತವೆ. ಅದೊಂದು 5 ನಿಮಿಷ ಎಂಜಾಯ್ ಮಾಡಿಬಿಟ್ಟು ಬಂದುಬಿಟ್ಟು ಇನ್ನು ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಇವತ್ತು ಸ್ಕೂಲ್ ಫಸ್ಟ್ ಡೇ, ಗಡಿಬಿಡಿ ಮಾಡ್ಕೊಬಾರ್ದು, ಬೇಗ ಎದ್ಬಿಟ್ಟು ನೀಟಾಗೆ ಅವ್ನ ಮೇಲೆ ಸಿಟ್ಟು ಮಾಡ್ಕೊಂಡಂಗೆ ಸ್ಕೂಲಿಗೆ ಕಳಿಸ್ಬೇಕು. ಮತ್ತು ಅವ್ನ ಫೇವ್ರೇಟು ಟೊಮೊಟೊ ಬಾತೆ ಮಾಡಿ ಕಳಿಸ್ಬೇಕು ಅಂತ. ಹಾಗಾಗಿ ಟೊಮೊಟೊ ಬಾತೆ ಮಾಡಿದ್ದೆ. ಅವನಿಗೂ ಖುಷಿ ಆಗುತ್ತಲ್ವ, ಹಾಗಾಗಿ ಫಸ್ಟ್ ಡೇ ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿರಲಿ ಅಂತ. ಹಾಗಾಗಿ ಫಸ್ಟ್ ಇಂಪ್ರೆಷನ್ ಯಾವಾಗಲೂ ಬೆಸ್ಟ್ ಇಂಪ್ರೆಷನ್ ಆಗಿರುತ್ತಲ್ಲ, ಹಾಗಾಗಿ ಫಸ್ಟ್ ಡೇ ಇನ್ನು ನೀಟಾಗಿ ಆರಾಮಾಗಿ ಸ್ಕೂಲ್ಗೆ ಕೂಲಾಗಿ ನಗ್ನಗ್ತಾ ಅವ್ನ ಫೇವ್ರೇಟ್ ಆಗಿ ಕಳಿಸೋಣ ಅಂತ. ಇನ್ನು ಪಾಪು ನಾನು ಕೂಡ ಬಾಯ್ ಮಾಡಿ ಅವ್ರ ಅಣ್ಣನಿಗೆ ಕಳಿಸಿದ್ದೆ ಸ್ಕೂಲಿಗೆ. ಅವ್ನಿಗೊಂಥರ ಪಾಪು ಬಾಯಿ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ಅವ್ನಿಗೆ ತುಂಬ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ. ಇನ್ನು ಅವನ್ನ ಕಳಿಸ್ಬಿಟ್ಟು ಪಾಪುನ ಮಲಗಿಸ್ಬಿಟ್ಟು ಸ್ವಲ್ಪ ಬುಕ್ಕಿಗೆ ಬೈಂಡ್ ಹಾಕಿರಲಿಲ್ಲ. ರ್ಯಾಪರ್ನ ಈ ಸತಿ ಈ ಥರ ನೋಡಿರ್ತೀರ, ಇನ್ಸ್ಟಾದಲ್ಲೆಲ್ಲ ಟ್ರೆಂಡ್ ಆಗಿತ್ತು. ಅಂದರೆ ತುಂಬ ಜನ ಹಾಕ್ತಾ ಇರ್ತಾರೆ. ಅದನ್ನೇ ತರಿಸಿದ್ದೆ ನೋಡೋಣ ಅಂತ. ಅದನ್ನೇ ಸ್ವಲ್ಪ ಬೇಗ ಹಾಕ್ಬೋದಲ್ವ, ಕಟ್ಟಿಂಗ್ ಎಲ್ಲ ಇರಲ್ಲ ಅಂತ. ಸ್ವಲ್ಪ ಬುಕ್ ಸೈಜಿಗೆ ಈ ಎಡ್ಜಸ್ಸಲ್ಲಿ ಕಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಇನ್ನು ಲೇಬಲ್ ಕೂಡ ಅವರೇ ಕೊಟ್ಟಿದ್ರು. ತುಂಬ ಚಿಕ್ಕದು ಅನಿಸ್ತು ನನಗೆ ಲೇಬಲ್ಲು. ಅದು ಬಿಟ್ಟರೆ ಇನ್ನು ಚಿಕ್ಕ ಸೈಜು, ಮೀಡಿಯಮ್ ಸೈಜು, ಲಾಂಗ್ ಬುಕ್ಗೆ 3 ಸೈಜಲ್ಲಿ 10 ಪೀಸಸ್ ಇರುತ್ತೆ. ಇದ್ರದ್ದು ಬೇಕಂದರೆ ಲಿಂಕ್ ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ತೊಗೊಳ್ಳಿ. ಸ್ವಲ್ಪ ಹಾಕೋದು ಫಸ್ಟ್ನೇದಕ್ಕೆ ಕನ್ಫ್ಯೂಷನ್ ಆಗುತ್ತೆ, ನೆಕ್ಸ್ಟಿಂದ ನೀಟಾಗಿ ಹಾಕ್ಬೋದು.
ಅಂದರೆ ಬೇಗ ಅಂಟ್ಕೊಂಡ್ಬಿಡುತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಮಾತ್ರ. ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು ಅಷ್ಟೇ, ನೀಟಾಗಿ ಅಂಟ್ಕೊಂಡಂಗೆ, ಅಂದರೆ ಎಲ್ಲ ಹೇರ್ ಹೋಗ್ದಂಗೆ. ಇನ್ನು ಇವತ್ತು ಫಸ್ಟ್ ಡೇ ಇನ್ ಬುಕ್ಸ್ ಎಲ್ಲ ಏನು ಅಷ್ಟೊಂದು ಕೊಟ್ಟು ಕಳಿಸಿರಲಿಲ್ಲ, ಒಂದು ರಫ್ ಬುಕ್ ಮಾತ್ರ ಕೊಟ್ಟು ಕಳಿಸಿದೆ. ಟೆಕ್ಸ್ಟ್ ಬುಕ್ ಒಂದು ಸ್ವಲ್ಪ ಜಾಸ್ತಿ ಇರಲಿಲ್ಲ. ಸ್ವಲ್ಪ ಯಾವುದೇ ಸೆಮಿಗಿದೆ ನೋಡ್ಬಿಟ್ಟು ಹಾಕ್ಬಿಡೋಣ ಅಂತ ಕುತ್ಕೊಂಡು ಹಾಕ್ತಾ ಇದ್ದೀನಿ ಪಾಪುನ ಮಲಗಿಸ್ಬಿಟ್ಟು. ಇದು ಇಲ್ಲಿ ಇದು ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು, ಏಕೆಂದರೆ ಅದು ಬೇಗ ಸ್ಟಿಕ್ ಆಗಿಬಿಡುತ್ತೆ. ಒಂದು ಕಡೆ ಇನ್ನೊಂದು ಕಡೆ ಆಗಲ್ಲ ನೋಡಿ, ಅಲ್ಲಿ ಎಕ್ಸ್ಟ್ರಾ ಬಂದುಬಿಡ್ತು, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಹಾಕೋವರೆಗೂ ಕನ್ಫ್ಯೂಷನ್ ಆಗುತ್ತೆ. ಇದು ತೆಗಿಬೇಕಾದ್ರೆ ಗ್ಲೋದು ಈ ಥರ ಇರುತ್ತಲ್ಲ, ಅವಾಗ ನೋಡಿ ಆ ಥರ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಹೇರ್ದಿದ್ದು ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಂಗೆ ಅಂಟ್ಕೊಂಡ್ಬಿಡುತ್ತಲ್ಲ ಬುಕ್ಕಿಗೆ, ಸ್ವಲ್ಪ ಗಮನ ಕೊಟ್ಟು ಹಾಕಿದ್ರೆ ನೀಟಾಗಿ ಆಗುತ್ತೆ. ಇನ್ನು ಇದು ರ್ಯಾಪರ್ ದೊಡ್ಡ ಸೈಜ್ ಇದ್ದು ಬುಕ್ಕಿಗೆ ಸ್ವಲ್ಪ ಚಿಕ್ಕದಿದ್ರೆ ಈ ಥರ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಫೋಲ್ಡ್ ಆಗಲ್ಲ. ಆ ಬುಕ್ ಸೈಜ್ ನೋಡಿಕೊಂಡು ಅಲ್ಲಿ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಹಾಕ್ಬೋದು. ಇನ್ನು ಪಾಪು ಗೊತ್ತಲ್ಲ ಇದಂತ ತರ್ತಾನೆ, ಒಂದು ಸ್ವಲ್ಪ ಬುಕ್ಗೆ ಹಾಕಿ ನಾನು ಎತ್ತಿಟ್ಬಿಟ್ಟೆ. ಟೆಕ್ಸ್ಟ್ ಬುಕ್ಕಿಗೆಲ್ಲ ಹಾಕಿದ್ದೆ. ಇನ್ನು ನೋಟ್ ಬುಕ್ಕಿಗೆಲ್ಲ ಬಂದ್ಬಿಟ್ಟು ನಮ್ಮ ಹನೀಶಾ ಹಾಕ್ಕೊಂಡ. ಅವನೇ ಈಸಿಯಾಗಿ ಹಾಕೊಂಡ್ಬಿಟ್ಟ. ಇದು ಏನು ಎಕ್ಸ್ಟ್ರಾ ಕಟ್ ಮಾಡೋದೆಲ್ಲ ಇರಲಿಲ್ವಲ್ಲ, ಹಾಗಾಗಿ ನನ್ನಂತ ಅವ್ರಿಗೆ ಇದು ಅಂದರೆ ಬ್ಯುಸಿ ಮಾಮ್ಸ್ ಇರ್ತಾರೆ, ಹೀಗೆಲ್ಲರೂ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡೋರು ಇರ್ತಾರೆ, ಅಪ್ಪನೂ ಬ್ಯುಸಿ ಇರ್ತಾರೆ, ಅಮ್ಮನೂ ಬ್ಯುಸಿ ಇರ್ತಾರೆ, ಇಲ್ಲ ಚಿಕ್ಕ ಪಾಪುನಾದ್ರೂ ಇರುತ್ತೆ, ಅಂಥವ್ರಿಗೆ ಇದು ಯೂಸ್ಫುಲ್ ಅನಿಸ್ತು. ಓಕೆ, ತಗೋಬೋದು, ಆರಾಮಾಗೆ ಹಾಕ್ಬೋದು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ. ಇನ್ನು ರೆಗ್ಯುಲರಾಗಿ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ಹೇಗಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.